ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಇಷ್ಟು ಓಕೆನಾ ಯಜಮಾನ್ರೆ? ಗುರಾಯಿಸ್ತಾ ಇದ್ದೀರಾ? ಕೋತಿ ಹೆಂಡ್ತಿ ನಾನು. ಏನಿದು? ಆಗಲೇ ರಾಮ್ ಮುಂದೆ ಮದುವೆ ಆಗೋ ಲೊಕೇಶನ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ದೀನಿ ಅಂತ ಹೇಳಿದ್ರು. ನೋಡಿದ್ರೆ ಯಾವ ಮೆಸೇಜು ಬಂದಿಲ್ಲ. ಅರೆ, ಅವತ್ತು ನನ್ನ ಚರಣ್ ಫೋಟೋ ಕಳಿಸಿದ್ರಲ್ಲ, ಅದು ಡಿಲೀಟ್ ಮಾಡಿದ್ದಾರೆ. ಹಲೋ ಅಶೋಕ್, ರೀಚ್ ಆದ್ಯಾ? ಮನೆಗೆ ರೀಚ್ ಆಗಿದ್ದೆ, ಮೆಸೇಜ್ ನೋಡಿ ಕಾಲ್ ಮಾಡ್ತೀನಿ ಅಂತ ಅಂದೆ, ಮಾಡಲೇ ಇಲ್ಲ. ಆದರೆ ನೀವು ಯಾವ ಮೆಸೇಜು ಕಳಿಸಿಲ್ವಲ್ಲ ಚಿಕ್ಕಿ. ಜೊತೆಗೆ ಇದರ ಹಿಂದೆ ಕಳಿಸಿರೋ ಫೋಟೋನು ಡಿಲೀಟ್ ಆಗಿದೆ. ಫೋಟೋ ಯಾಕೆ ಡಿಲೀಟ್ ಮಾಡಿದ್ರಿ ಅಂತ ಕೇಳ್ಬೋದಾ? ಯಾವ ಫೋಟೋ? ಯಾವುದಿಲ್ಲ, ಮೋಸ್ಟ್ಲಿ ನಾನೇನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀನಿ. ಹೇಳಿ, ಏನು ವಿಷಯ? ಅಲ್ಲ ಅಶೋಕ್, ವೆನ್ಯೂ ಫಿಕ್ಸ್ ಮಾಡೋದಕ್ಕೆ ಫೋನ್ ಓಪನ್ ಮಾಡು ಅಂತಂದರೆ ಅಷ್ಟೊಂದು ಹಿಂಜರಿದೆಯಲ್ಲ. ಅಪ್ಪು ಮುಂದೆ ಫೋನ್ ಓಪನ್ ಮಾಡೋದಕ್ಕೆ ಯಾಕೋ ಅಷ್ಟು ಹೆಸಿಟೇಟ್ ಮಾಡಿದೆ? ಅಪ್ಪು ನೋಡದೆ ಇರೋವಂಥದ್ದು ಏನಾದರೂ ಫೋನಲ್ಲಿತ್ತಾ? ಚಿಕ್ಕಿ, ಮದುವೆ ಆಗೋ ಲೊಕೇಶನ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಕಳಿಸಿ ನೋಡ್ತೀನಿ. ಗುಡ್ ಬಾಯ್. ನಿಜಕ್ಕೂ ಗುಡ್ ಬಾಯ್ ಕಣೋ ನೀನು. ಗುಡ್ ಬಾಯ್ಗಳು ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಹಲೋ ರಾಮ್, ನಾನು ಈಗಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೀವೇ ಕಾಲ್ ಮಾಡಿದ್ರಿ ನೋಡಿ. ಓ, ಅದಕ್ಕೆ ನನಗೆ ಚಳಿ ಆಗ್ತಾ ಇರೋದು. ಚಳಿನಾ? ಯಾಕಂದ್ರೆ ನೀವು ನನ್ನನ್ನ ನೆನೆಸ್ಕೋತಾ ಇದ್ದೀರಲ್ಲ, ಅದಕ್ಕೆ. ರಾಮ್, ಏನು ವಿಷಯ ಹೇಳಿ? ಹೇಳ್ತೀನಿ ಸೀತಾ, ಫಸ್ಟ್ ನೀವು ಮನೆಯಿಂದ ಆಚೆ ಬನ್ನಿ, ಆಮೇಲೆ ಎಲ್ಲ ಹೇಳ್ತೀನಿ. ಮನೆ ಹತ್ರ ಇದ್ಕೊಂಡು ಆಚೆ ಬಾ ಅಂತ ಕರೀತಾ ಇದ್ದೀರಾ? ಈಗ ಯಾರು ಏನೋ ಹೇಳಲ್ಲ ರಾಮ, ಭಯ ಬಿಟ್ಬಿಡಿ. ಮದುವೆ ಆಗ್ತಿದೀವಿ, ಯಾರು ಏನೋ ತಪ್ಪು ತಿಳ್ಕೊಳ್ಳಲ್ಲ, ನೀವೇ ಬನ್ನಿ. ಸೀತಾ, ಐ ರಿಯಲಿ ಕಾಂಟ್ ವೇಟ್. ಐ ಹ್ಯಾವ್ ಟು ಟೆಲ್ ಯು ದಿಸ್. ಪ್ಲೀಸ್ ಬೇಗ ಬನ್ನಿ. ಸರಿ ಸರಿ, ಬರ್ತಾ ಇದ್ದೀನಿ. ಆದರೆ ನಿಮಗೆ ಎಷ್ಟೊಂದು ಸಂಕೋಚನ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೋ ನಮ್ಮ ಹುಡುಗರಿಗೆ ಈ ನಾಚಿಕೆ ಮಾನ ಮರ್ಯಾದೆ ಇದು ಯಾವುದು ಇರಲ್ಲ ಅನ್ಕೊಂಬಿಟ್ರಾ? ಬೇರೆ ಹುಡುಗರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಆದರೆ ನನ್ನ ಹುಡುಗನ ಬಗ್ಗೆ ನನಗೆಲ್ಲ ಗೊತ್ತಾಗಲೇಬೇಕು. ಅಬ್ಬಬ್ಬಬ್ಬಾ, ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಏನು ಹೇಳಕ್ಕಂತ ಬಂದಿದ್ದೀನೋ ಆ ವಿಚಾರನೇ ಮರ್ತೋಗ್ಬಿಡುತ್ತೆ ಅಷ್ಟೇ. ನೀವು ಮಾತಾಡ್ತಿರೋದು ನೋಡಿದ್ರೆ ಅದೇನೋ ಗುಡ್ ನ್ಯೂಸ್ ಅಂತ ಅನಿಸ್ತಾ ಇದೆ. ತಿನ್ನೋದು ನಿಲ್ಸು ಪ್ರಿಯಾ, ನಾನು ಹೇಳಿ ತಲೆಗೆ ಹೋಯ್ತೋ ಇಲ್ವೋ? ತಟ್ಟೆ ತುಂಬ ಊಟ ಹಾಕೊಟ್ಬಿಟ್ಟು ತಿನ್ಬೇಡ ಅಂದ್ರೆ ಹೇಗಮ್ಮ? ಅಲ್ಲಿ ಸುಮ್ಮನೆ ನಾಮಕಾವಸ್ಥೆಗೆ ಹೋಗಿದ್ದು ಅಷ್ಟೇ. ನನ್ನ ಗಂಡ ಇದಾರಲ್ಲ, ಅವರು ತಿಂದಿಲ್ಲ, ನನಗೂ ತಿನ್ನಕ್ ಬಿಟ್ಟಿಲ್ಲ. ಎಲ್ಲೋರು ಅವರು ಕರೆದು ತಿಂಡಿ ಕೊಡು, ಹಾಗೆ ಟೀಗಿಟ್ಬಿಡು. ನಿನ್ ತಲೆಯಲ್ಲಿ ಬರೀ ತಿನ್ನೋದೇ ಇರೋದಾ? ಅಂಜು ಬಗ್ಗೆ ಹೇಳಿ ತಲೆಗೆ ಹೋಯ್ತಾ ಇಲ್ವಾ ಅದನ್ನ ಹೇಳು. ಏನು ನೀನ್ ಅಂಜು ಬಾಯ್ ಫ್ರೆಂಡ್ನ ನೋಡ್ದೆ ಇವತ್ತು? ಹೇಗಿದ್ದಾನ ಹುಡುಗ? ಚೆನ್ನಾಗಿದ್ದಾನಾ? ಅಯ್ಯೋ ದೇವ್ರೆ, ಅವಳು ಲವ್ ಮಾಡ್ತಿದ್ದಾಳೆ ಅಂದ್ರೆ ಕ್ಯಾರೆ ಅಂತಿಲ್ವಲ್ಲೇ ನೀನು? ಅಲ್ಲಮ್ಮ, ಅವಳೇನ್ ತಪ್ಪ ಮಾಡ್ತೀಯಾಳೆ, ಲವ್ ಮಾಡ್ತೀಯಾಳೆ. ಒಂದಲ್ಲ ಒಂದಿನ ಹುಡುಗನ ಕರ್ಕೊಂಬಂದು ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ನೀನ್ ಯಾಕೆ ಪತ್ತೆದಾರಿ ಕೆಲಸ ಎಲ್ಲ ಮಾಡ್ತಿದ್ಯಾ? ಅದು ಹಾಗಲ್ಲ ಪ್ರಿಯಾ, ಆ ಹುಡುಗ ಎಂತೋನೋ ಏನೋ, ಆ ಕಾಳಜಿ ನಮಗೂ ಇರ್ಬೇಕಲ್ವಾ? ಒಂದ್ ವಿಷಯ ತಿಳ್ಕೊ, ಎಲ್ರು ನಿನ್ ಗಂಡನ ತರ ಒಳ್ಳೆಯವ್ರಾಗಿರಲ್ಲ. ಪ್ರಿಯಾ, ಪ್ರಿಯಾ, ಬಾತ್ರೂಮಲ್ಲಿ ಲೈಟ್ ಆನ್ ಆಗಿತ್ತು, ರೂಮಲ್ಲಿ ಫ್ಯಾನ್ ಹಾಗೆ ಓಡ್ತಿತ್ತು. ಬೆಳಗ್ಗೆ ಬರೋಕ್ಕಿಂತ ಮುಂಚೆ ಎಲ್ಲ ಆಫ್ ಮಾಡಿ ಬರೋದಲ್ವಾ? ಬೆಳಗ್ಗೆಯಿಂದ ಉರಿತಾ ಇದೆಯಲ್ಲೇ. ಇವಳಿಗದೆಲ್ಲ ಎಲ್ಲ ಅರ್ಥ ಆಗತ್ತಳಿ ಅಂದ್ರೆ ನಿಮ್ಮನ್ನ ನೋಡಾದ್ರೂ ಕಲಿತಾಳೋ ಏನೋ. ಅಲ್ಲ, ಎಲೆಕ್ಟ್ರಿಸಿಟಿ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿದೆ ಅಷ್ಟೇ. ಅಡಿಯಂದ್ರ ಗಂಜು ಬಗ್ಗೆ ಹೇಳೆ.
ಮಾತಾಡು. ಅತ್ತೆ ಏನಾದರೂ ಹೇಳೋದಿತ್ತಾ? ಸಂಕೋಚ ಪಟ್ಕೋಬೇಡಿ, ಏನೇದ್ರು ಹೇಳಿ. ಅಲ್ಲಾಳಿ ಅಂದರೆ ಸೀತಾರಾಮ ಮದುವೆ ಏನೋ ಆಗ್ತಿದೆ, ಇನ್ನು ನಮ್ಮ ಅಂಜಲಿ ಮದುವೆ ಬಗ್ಗೆ ಯೋಚನೆ ಮಾಡಬೇಕು, ಸ್ವಲ್ಪ ಜವಾಬ್ದಾರಿ ತಗೋ ಅಂತ ತಿಳಿ ಹೇಳ್ತಿದ್ದೆ ಇವಳಿಗೆ. ನಂಗೂ ಜವಾಬ್ದಾರಿ ಇದೆ ಮಾ. ಬರೀ ತಿನ್ನೋದು, ಕಾರ್ಡ್ ಜೋರಾಗಿ ಹಾಕೋದು, ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡೋದು ಅಷ್ಟೇ ಅಲ್ಲ ನನ್ನ ಕೆಲಸ. ಅಂಜು ನನ್ನ ಆದ್ಮಿ, ಅದಕ್ಕಿಂತ ಮುಂಚೆ ಮೈ ಬೆಸ್ಟ್ ಫ್ರೆಂಡ್. ಅವಳಿಗೆ ಇಷ್ಟ ಬಂದಂಗೆ ಇರಕ್ ಬಿಟ್ಟಿದ್ದೀನಿ ಅಂದ್ರೆ ನಂಗೆ ಅವಳ ಬಗ್ಗೆ ಜವಾಬ್ದಾರಿ ಇಲ್ಲ ಅಂತಲ್ಲ. ಐ ನೋ ವಾಟ್ ಐಮ್ ಡೂಯಿಂಗ್. ಏ ಪ್ರಿಯಾ, ಟೀ ಬೇಕು ಅಂತ ಕೇಳಿದ್ಯಲ್ಲಮ್ಮ, ಮಾಡ್ಕೊಡ್ತೀನಿ ಬಾರೆ ಪ್ರಿಯಾ. ಏಯ್ ಅತ್ತೆ ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನಾನೇ ಕೈಯಾರೆ ಟೀ ಮಾಡಿ ಅವಳಿಗೆ ತೊಗೊಂಡೋಗಿ ಕೊಡ್ತೀನಿ. ಅಲ್ಲಾಳಿ ಅಂದರೆ ನೀವು ಟೀ. ಅತ್ತೆ ಮೇಡಮ್ಗೆ ಸಿಟ್ಟು ಬಂದಿರೋದೇ ನನ್ನಿಂದ. ಬಿಸಿ ಬಿಸಿ ಟೀ ಕುಡಿದ್ರೆ ಕೂಲ್ ಡೌನ್ ಆಗ್ತದೆ, ನಾನೇ ಮಾಡ್ತೀನಿ. ಸೀತಾ, ನೀವ್ ನನ್ನ ಜೊತೆ ಇದ್ಮೇಲೆ ನಮ್ ಲೈಫಲ್ಲಿ ಗುಡ್ ಥಿಂಗ್ಸ್ ಮಾತ್ರ ಇರುತ್ತೆ. ರಾಮ್, ಕಮ್ಮಿಯ ಇದೇನಿದು, ಇವ್ರ ವಾಯ್ಸ್ ಕೊಡ್ದಾರೆ ಮೈ ಮೇಲೆ ಮಾತಾಡ್ತಿದ್ದಾರೆ. ಮದ್ವೆ ವಿಷಯ ಮಾತಾಡ್ತಿದ್ದಾರೆ. ಮದ್ವೆ ಡೇಟ್ ಫಿಕ್ಸ್ ಆಯ್ತಾ? ವಾವ್, ಇವರಿಬ್ಬರಿಗೂ ತುಂಬಾ ಖುಷಿ ಆಗ್ತಿದ್ಯಾ? ನನ್ಗೂ ಅಷ್ಟೇ ತುಂಬಾ ತುಂಬಾ ಖುಷಿ ಆಗ್ತಿದೆ. ಸಿಹಿಪುಟ, ಬೇಗ ಬಾಯ್ಲಿ, ನಿಂಗೇನೋ ಹೇಳ್ಬೇಕು. ನನ್ಗೆಲ್ಲ ಗೊತ್ತಾಯ್ತು. ಜಗವೇ ಕೇಳಿಕೊಂಡಿದೆ ಆ ದೇವರ ಜೋಡಿ ಮಾಡುವಂತೆಯೇ ಇಬ್ಬರ. ಸೀತಾರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.